ಟೇಸ್ಟಿ ಇದೆ ಅಲ್ವಾ? ಸೊ ಫೈನಲಿ ಬಂದಿದ್ದೀವಿ ಗಾಯ್ಸ್ ಅರುಣಾಚಲಂ ಟೆಂಪಲ್ಗೆ. ತುಂಬ ತಣ್ಣಗಿದೆ ಇಲ್ಲಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಗೋಲ್ಡ್ ವ್ಲಾಗ್ಸ್ ಚಾನಲ್. ಸೊ ನಾವು ರಾಮನಗರಕ್ಕೆ ಹೋಗಿದ್ವಿ. ಸೊ ಯಾಕಂದರೆ ನಮ್ಮ ಅಣ್ಣಂದು ಕಾಮಿಡಿಗೆ ಎಕ್ಸಾಮ್ ಇತ್ತು, ಅದಕ್ಕೆ. ಸೊ ಅದನ್ನು ನಾನು ಇವಾಗ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನಾವು ಶಾಪಿಂಗಿಗೆ ಬಂದಿದ್ವಿ ಆ್ಯಂಡ್ ಹೋಟ್ಲಿಗೆ ಬಂದಿದ್ದೀವಿ ಗೈಸ್ ಅಲ್ಲಿ ರಾಮನಗರದಲ್ಲಿ. ಸೊ ನೋಡಿ ಮಸಾಲೆ ದೋಸೆ. ಸೊ ನಾನು ನಮ್ಮಮ್ಮ ನಮ್ಮಪ್ಪ ನಮ್ಮಣ್ಣ ಬಂದಿದ್ವಿ. ನಮ್ಮಣ್ಣ ಈಗ ಎಕ್ಸಾಮ್ ಬರೀತಿದ್ದ ಆ್ಯಂಡ್ ನಾವು ಹಾರೋಹಳ್ಳಿ ಹತ್ರ ಇರುವ ಅರುಣಾಚಲಂ ಟೆಂಪಲ್ಗೆ ಹೋಗಿದ್ವಿ. ತಣ್ಣಗಿದೆ ಇಲ್ಲಿ ಗೈಸ್. ಸೊ ನೋಡಿ ಎಷ್ಟು ತಣ್ಣಗಿದೆ ಟೆಂಪಲ್ ಅರುಣಾಚಲಂ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಹಾಗೂ ಇಲ್ಲಿ 61 ದೇವರುಗಳು ಇದ್ದಾರೆ. ಓಂ ನಮಃ ಶಿವಾಯ. ಸೊ ಈಗ ಈಶ್ವರ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ನೋಡಿ ಈಶ್ವರ ದೇವರು. ಓಂ ನಮಃ ಶಿವಾಯ. ಇವತ್ತೇನು ಅಲ್ಲಿ ಜಾಸ್ತಿ ಜನ ಇರಲಿಲ್ಲ. ಸೊ ನೀವು ನೋಡ್ಬೋದು ಆರಾಮಾಗಿದೆ ಟೆಂಪಲ್ ಎಲ್ಲ. ಸೊ ಇಲ್ಲಿ ಥರದ ಮೂರ್ತಿ ದೇವರುಗಳಿದ್ದಾರೆ, ಹೇಳಿದ್ನಲ್ವ 61 ದೇವರುಗಳು. ಸೊ ನೀವೆಲ್ಲ ನೋಡ್ಬೋದು. ಸೊ ಇದು ಶೂಟಿಂಗ್ ಸ್ಪಾಟ್ ಅಂತಲೂ ಅಂತಾರೆ. ಇಲ್ಲಿ ತುಂಬ ಸೀರಿಯಲ್ ಗೌರಿ ಕಲ್ಯಾಣ ಥರ ಎಲ್ಲ ಶೂಟಿಂಗ್ ಮಾಡಿದ್ದಾರೆ ಟೆಂಪಲಲ್ಲಿ. ಸೊ ಕಂಬಗಳ ಹತ್ರ ನೀವು ನೋಡ್ಬೋದೆಲ್ಲ ಎಪಿಸೋಡಲ್ಲೆಲ್ಲ ಆ ಸೀರಿಯಲ್. ಸೊ ಪಾರ್ವತಿ ದೇವಿ ದೇವಸ್ಥಾನನೂ ಇದೆ, ಯಾಕಂದರೆ ಈಶ್ವರ ದೇವರು ಇದ್ದಾರಲ್ವ. ಸೊ ನೀವು ನೋಡಿ ಗಣಪತಿ ದೇವರು ಎಲ್ಲ ಇದ್ದಾರೆ. ಸೊ ಇಲ್ಲಿಂದ ಎಲ್ಲ 61 ದೇವರನ್ನು ನಾವು ನೋಡಬಹುದು. ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಸೊ ನೀವು ಈ ಟೆಂಪಲ್ನ ವಿಸಿಟ್ ಮಾಡ್ಬೋದು. ಹಾರೋಹಳ್ಳಿ ಹತ್ರ ರಾಮನಗರ ಡಿಸ್ಟಿಕ್ಕಲ್ಲಿ ದ ಅರುಣಾಚಲಂ ಟೆಂಪಲ್ ಹತ್ರ. ಸೊ ತುಂಬ ಚೆನ್ನಾಗಿದೆ ಅಲ್ಲಿ. ನೀವು ಒಂದು ಸತಿ ಹೋಗಿ ಕಮೆಂಟ್ ಮಾಡಿ ಹೋಗಿದ್ರೆ. ತುಂಬ ದೇವ್ರ ಪ್ರತಿಷ್ಠಾಪನೆಗಳೆಲ್ಲ ಇದೆ. 61 ಏನೋ ಇದೆ ಅಂತೆ ಇಲ್ಲೆಲ್ಲ. 600 ವರ್ಷದ ಹಳೆ ಟೆಂಪಲ್ ಗೈಸ್ ಇದು. ತಣ್ಣಗಿದೆ. ಆ್ಯಂಡ್ ನಮ್ಮಣ್ಣ ಎಕ್ಸಾಮಿಂದ ಕರ್ಕೊಂಬರಕ್ಕೆ ಬಂದಿದ್ವಿ ಅವನ್ನ. ಆ್ಯಂಡ್ ದೆನ್ ಆಮೇಲೆ ನಾವು ಕಾಮತ್ ಹೋಟೆಲ್ಗೆ ಬಂದಿದ್ವಿ, ಕಾಮತ್ ಉಪಚಾರ ಹೋಟೆಲ್ಗೆ ಊಟ ಮಾಡೋಕ್ಕೆ. ಸೊ ನೀವು ನೋಡ್ಬೋದಲ್ಲಿ ಎಷ್ಟು ತುಂಬ ಚೆನ್ನಾಗಿದೆ. ಬೆಟ್ಟ, ರಾಮದೇವರ ಬೆಟ್ಟ ಹಾಗೂ ಟ್ರೈನ್, ಗಿಡ, ಮರ, ಹಸಿರು ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಕಾರಿಂದ ಹೋಗ್ತಾ ಇದ್ವಿ. ಸೊ ಎಸ್, ಅಲ್ಲಿ ಒಂದು ತುಂಬ ಚೆನ್ನಾಗಿರುವಂಥ ಟೆಂಪಲ್ನ ನೋಡಿದ್ವಿ. ಅಲ್ಲಿ ತುಂಬ ತಣ್ಣಗಿತ್ತು, ಜಾಸ್ತಿ ಜನನೂ ಇರಲಿಲ್ಲ. ಆಮೇಲೆ ನಾವು ತುಂಬ ಚೆನ್ನಾಗಿ ಮಾಡಿದ್ವಿ ಊಟ ಮಾಡೋಕ್ಕೆ. ಸೊ ನಾವು ಪಾನಿಪುರಿ ಮಾಡ್ತಾ ಇದ್ವಿ ಮನೆಗೆ ಬಂದಾದ್ಮೇಲೆ. ಸೊ ನೀವು ನೋಡ್ಬೋದು. ಆ್ಯಂಡ್ ನಮ್ಮ ಕಸಿನ್ ಬಂದಿದ್ದ, ಸೊ ಅದಕ್ಕೆ ಕೂಡ ಮಾಡ್ತಾ ಇದ್ವಿ. ಆ್ಯಂಡ್ ಎಲ್ಲ ಹಾಲಿಡೇಸ್ ಬಂದಿದೆಯಲ್ಲ, ಎಕ್ಸಾಮ್ ಎಲ್ಲ ಮುಗ್ದಿಲ್ಲ. ಸೊ ಎಷ್ಟೋ ದಿನ ಮಾಡ್ತಿರ್ಲಿಲ್ಲ ಎಕ್ಸಾಮ್ ಅಂತ. ಸೊ ಇವತ್ತು ನಮ್ಮಮ್ಮ ಅಂಗಡಿಗೆ ಕಳಿಸಿದ್ರು. ನೋಡಿ ಹೆಂಗೆ ಮಾಡ್ತೀವಿ ಅಂತ. ಸೇವ್ ಮತ್ತು ಕೊತ್ತಂಬರಿ ಹೋಗ್ತಾ ಇದ್ದೆ.
ಸೊ ನಾನು ನಮ್ಮಮ್ಮ ನಮ್ಮಣ್ಣ ಆ್ಯಂಡ್ ನಮ್ಮ ಕಸಿನ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ವಿ, ಎಲ್ಲರೂ ಸೇರಿ ಮಾಡ್ತಾ ಇದ್ವಿ. ಸೊ ಎಸ್, ಫೈನಲಿ ರೆಡಿ ಆಗಿದೆ ನಮ್ಮ ಪಾನಿಪೂರಿ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ಈ ಕಿಟ್ಟಿನ ನೀವು ಟ್ರೈ ಮಾಡಿ ಒಂದ್ಸತಿ, ಆ್ಯಂಡ್ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಸೊ ಇದರಿಂದ ಮಾಡೋದು ತುಂಬ ಈಸಿನೇ ಕೂಡ. ಆ್ಯಂಡ್ ನಮ್ಮ ಮನೇಲಿ ಮಾವಿನ ಹಣ್ಣು ತಂದಿದ್ರು, ಸೊ ನೀವು ನೋಡ್ಬೋದು. ಸೊ ಎಸ್, ಈ ವ್ಲಾಗ್ನ ನೋಡಿದ್ರಿ, ಎಷ್ಟೊಂದು ತಿಳ್ಕೊಂಡ್ರಿ ಹಾಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸರ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಶ್ರೇಯಾ ಕೊಡಿ ವ್ಲಾಗ್ಸ್ ಚಾನಲ್ಗೆ. ಸೊ ನೆಕ್ಸ್ಟ್ 2 days ಆದಮೇಲೆ ವ್ಲಾಗ್ನ ಬಿಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.